ಅದೇನಾಗುತ್ತೋ ಗೊತ್ತಿಲ್ಲ. ಎಸ್, ಮಹಾರಾಷ್ಟ್ರದಲ್ಲಿ ರೇಪು ಅಂತ ಆದರೂ ನಿಲ್ತಿಲ್ಲ ನೋಡಿ. ಈ ಮಧ್ಯದಲ್ಲಿ ರತ್ನಗಿರಿನಲ್ಲಿ ನರ್ಸಿಂಗ್ ವಿದ್ಯಾರ್ಥಿನಿಗೆ ಮೇಲೆ ಆಟೋ ಚಾಲಕ ಒಬ್ಬ ಮಾಡಿದ್ದಾನೆ ಈ ಕೆಲಸ. ಮನೆಯಿಂದ ಹೋಗೋದಕ್ಕೆ ಆಟೋ ಹತ್ತಿದ್ದಾಳೆ, ಬಾಯಾರ್ತು ಅಂತ ನೀರು ಕೇಳಿದ್ಲಂತೆ. ಆ ನೀರಲ್ಲೇ ಪದಾರ್ಥ ಬೆಳೆಸಿದ್ದಂತೆ ಅಮಲದು. ಕುಡಿದ ಮೇಲೆ ಪಾಪ ಅವಳು ವಿದ್ಯಾರ್ಥಿನಿ ಪ್ರಜ್ಞೆ ತಪ್ಪಿದ್ದಾಳೆ. ನಿರ್ಮಾನುಷ್ಯ ಜನ ಇಲ್ದಿದ್ದ ಜಾಗ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ ಪರಾರಿಯಾಗಿದ್ದಾನೆ. ಜನ ಎಲ್ಲ ಗಲಾಟೆ ಮಾಡಿದ್ದಾರೆ, ಬಟ್ ಈಗ ಅವನನ್ನು ಹುಡುಕ್ತಿದ್ದಾರೆ, ಸಿಗ್ತಾನೆ. ಇದು ಪ್ರಾಬ್ಲಮ್ ಏನು ಅಂತಂದರೆ ಇಂಥವನ್ನೆಲ್ಲ ನಾವು ಬಿಟ್ಟು ಸಾಕ್ತಿದ್ದೀವಿ. ಅಲ್ಲಲ್ಲೇ ಹೊಸಕಿ ಸಾಯಿಸ್ಬಿಡ್ಬೇಕು. 4 ಜನದ್ದು ಬುರುಡೆನ ಕತ್ತರಿಸಿ ತಂದು ಮರಕ್ಕೆ ನೇತಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ನೋಡ್ತೀನಿ, ಬೇಕಾರೆ ಬೆಟ್ಸ್ ಕಟ್ಟಿದ್ದೀನಿ. ಅಮಾನುಷ ಅನ್ನಿಸ್ಬೋದು, ಯಾವುದೋ ಶಿಲಾಯುಗದ ತೀರ್ಮಾನ ಇದು ಅನ್ನಿಸ್ಬೋದು. ಕತ್ತರಿಸಿ ತೊಗೊಂಡೋಗಿ ನೇತಾಕಿದ್ರೆ ಗಿಡಕ್ಕೆ ಎಲ್ಲ ಸರಿ ಹೋಗುತ್ತೆ. ಫೋಟೋ ತಗೊಂಡೋಗಿ ಎಲ್ಲ ಅವ್ನು ಎಲ್ಲರ ಕೈಲೂ ಮೊಬೈಲ್ ಇದ್ದೀರ, ತಗೊಂಡೋಗಿ ನಿಮ್ಮ ಮನೆಯಲ್ಲಿ ಕಟ್ಟಾಕ್ಸಿಟ್ಕೊಳ್ಳಿ ಅಂತ ದಾರಿಗೆ ಬರ್ತಾರಾಗ ಬಾಯಿ ಮುಚ್ಕೊಂಡು. ತಿರುಪತಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಕರ್ತವ್ಯ ನಿರತ ವೈದ್ಯ ಮೇಲೆ ರೋಗಿಯೊಬ್ಬ ಭಯಾನಕವಾಗಿ ದಾಳಿ ನಡೆಸಿದಾನಂತೆ. ಅವನಿಗೇನು ಬಡ್ದಿತ್ತು ರೋಗ ಅವನಿಗೆ